ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಭಕ್ತಾದಿಗಳೇ, ನಿಮಗೆಲ್ಲರಿಗೂ ತಿಳಿದ ಹಾಗೆ ಡಿಸೆಂಬರ್ 28, 2025ರಂದು ಹರಿಯಾರ್ ಶಹರದಲ್ಲಿ ಅಜ್ಮತುಲ್ಲಾ ಪಂಜಾಬಿ ಎನ್ನುವನು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ರಹಮತುಲ್ಲಾ ಅಲೈಹಿಯವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾನೆ. ಇದು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯವರ ಭಕ್ತಾದಿಗಳಿಗೆ ಸಹಿಸಲಾಗದ ವಿಷಯವಾಗಿದೆ. ಅಜ್ಮತುಲ್ಲಾ ಪಂಜಾಬಿಗೆ ಈ ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯವರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅಂದರೆ ಸಾಧಾರಣ ವ್ಯಕ್ತಿಯ ಹೆಸರಲ್ಲ. ಸಾವಿರಾರು ಅಸಹಾಯಕ ಜನರಿಗೆ ಸಹಕಾರಿಯಾಗಿ ಆಗಮಿಸಿದಂತ ಮಹಾನ್ ಪುರುಷರ ಹೆಸರು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯಾಗಿದೆ. ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅಂದ್ರೆ ಸಣ್ಣ ಪುಟ್ಟ ಆಲಿಮರ ಹೆಸರಲ್ಲ. ಶಂಶುಲ್ ಉಲಮಾ ಎಂಬ ಬಿರುದನ್ನು ಪಡೆದಂತಹ ಮಹಾನ್ ವಿದ್ವಾಂಸರ ಹೆಸರು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯಾಗಿದೆ. ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯವರಂದ್ರೆ ಸಾಧಾರಣ ಹಜರತ್ ಅವರ ಹೆಸರಲ್ಲ, ಆಲಾ ಹಜರತ್ ಎಂದು ಬಿರುದನ್ನು ಪಡೆದಂತಹ ಮಹಾನ್ ಪುರುಷರ ಹೆಸರು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿಯಾಗಿದೆ. ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅಂದ್ರೆ ಸಣ್ಣ ಪುಟ್ಟ ಆಲಿಮರ ಹೆಸರಲ್ಲ. ಯಾರ ಆಗಮನದಿಂದ ಹಾನ್ಗಲ್ನಿಂದ ಹನ್ಗಲ್ ಶರೀಫ್ ಎನಿಸಿಕೊಂಡಿದ್ಲೋ ಅಂತಹ ಮಹಾನ್ ಪುರುಷರ ಹೆಸರು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಆಗಿದೆ. ಈ ಅಜ್ಮತುಲ್ಲಾ ಹೇಳ್ತಾನೆ, ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರು ಹೆದರಿ ಉತ್ತರ ಕೊಡೋಕೆ ಆಗದೆ ಓಡಿ ಹೋದರು ಅಂತ. ಆ ಅಜ್ಮತುಲ್ಲಾಗೆ ನಾನು ಹೇಳಲು ಬಯಸ್ತೇನೆ, ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರು ಓಡಿ ಹೋಗಾಕ ಬಂದಿಲ್ಲ. ಈ ಅಜ್ಮತುಲ್ಲಾ ಅಂತಹ ಅಜ್ಞಾನಿಗಳಿಗೆ ಜ್ಞಾನದ ಪಾಠವನ್ನು ಕಲಿಸಿ ಸಮಾಜದಿಂದ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಹರಡಿಸಲು ಕಾಶ್ಮೀರದಿಂದ ಆಗಮಿಸಿದಂತಹ ಅಲ್ಲಾಹನ ಸಂತರಾಗಿದ್ದಾರೆ. ಅಂತಹ ಅಲ್ಲಾಹನ ಸಂತರ ಬಗ್ಗೆ ಉತ್ತರ ಕೊಡೋಕೆ ಆಗದೆ ಓಡಿ ಹೋದ ಅಂತ ಹೇಳ್ತಾನೆ ಇವನು. ಇತಿಹಾಸ ತೆಗೆದು ನೋಡು. ಹರಿಯಾಣದಲ್ಲಿ ಮುಖಾಮುಖಿ ಸಂಭಾಷಣೆ ನಡೆದಾಗ, ಅಂದರೆ ಮುನಾಜರ ನಡೆದಾಗ, ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರ ವಿದ್ಯೆಯನ್ನು ನೋಡಿ, ಅವರ ಉತ್ತರಗಳನ್ನು ಕೇಳಿ, ಅವರ ಮಾತನಾಡುವ ಶೈಲಿಯನ್ನು ನೋಡಿ ಅಹ್ಲೆ ಹದೀಸ್ ಸುಳ್ಳ ಪುಂಗಡವಾಗಿದೆ, ಅಹ್ಲೆ ಸುನ್ನತ್ ವಲ್ ಜಮಾತ್ ಸತ್ಯವಾದಂತಹ ಕಾರ್ಯ ಮೇಲೆ ಇದೆ ಎಂದು ನಿರ್ಧರಿಸಿ ನಿಮ್ಮಪ್ಪ ಅಬ್ದುಲ್ಲಾ ಹರಿಯರಿ ಅವನ ಜೊತೆ ಹರಪನಗಳಿಂದ ಬಂದಂತಹ 18 ಜನರು ಕ್ಷಮಾಪಣೆಯನ್ನು ಕೇಳಿ ಅಲ್ಲಾಹನ ಸನ್ನಿಧಿಯಲ್ಲಿ ತೌಬಾವನ್ನು ಮಾಡಿ ಅಹ್ಲೆ ಸುನ್ನತ್ ವಲ್ ಜಮಾತಿಗೆ ಸೇರಿಕೊಂಡಂತಹ ಇತಿಹಾಸ ಇದೆ. ಅಷ್ಟೇ ಅಲ್ಲ, ಇತಿಹಾಸ ತೆಗೆದು ನೋಡು. ಆಲೂರಿನಲ್ಲಿ ಮುಖಾಮುಖಿ ಸಂಭಾಷಣೆ ಅಂದ್ರೆ ಮುನಾಜರಾ ಇದ್ದಾಗ ನಮ್ಮ ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ರಹಮತುಲ್ಲಾ ಅಲೈಹಿಯವರ ಮುಂದೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಹೇಳುವಂತಹ ಧೈರ್ಯನೂ ಇಲ್ಲದೆ ಹೆದರಿ ಓಡಿ ಹೋದನು ನಿಮ್ಮಪ್ಪ ಅಬ್ದುಲ್ಲಾ ಹರಿಯರಿ ಆಗಿದ್ದಾನೆ. ನೋಡು, ಇನ್ನೂ ನಿನಗೆ ಸಮಯವಿದೆ. ಹಾನ್ಗಲ್ಗೆ ಬಂದು ಕ್ಷಮೆ ಕೇಳಿ ಅಲ್ಲಾಹನ ಸನ್ನಿಧಿಯಲ್ಲಿ ತೌಬಾ ಮಾಡಿಕೋ. ನಾವು ಇಷ್ಟು ದಿನದಿಂದ ನಿನಗೆ ಹೇಳ್ತಾ ಇದ್ದೀವಿ, ಒಂದು ವೇಳೆ ನಾವು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರ ಸನ್ನಿಧಿಯಲ್ಲಿ ಹೋಗಿ ಆನೆ ದೋ ಯಾ ಡುಬೋ ದೋ ಅಬ್ ತೋ ತುಮಾರಿ ಜಾನಿ ಕಶ್ತಿ ತುಮಿ ಪೇ ಛೋಡಿ ಲಂಗರ್ ಉಠಾ ದಿಯೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಜೀವನ ನಾಯಿಗಿಂತನೂ ಕಡೆಯಾಗುತ್ತದೆ. ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೋದೇನು? कसम हक की हिदायत का मीनारा है मेरे मकबूल, विलायत का हसी रोशन सितारा है मेरे मकबूल, नहीं है एक फैजी बस तेरे एहसान मंदों में हजारों गिरतों पड़तों का सहारा है मेरे मकबूल. ಅಜ್ಮತುಲ್ಲಾ, ನೀವು ಹೇಳ್ತಾ ಇದೆಯಲ್ಲ ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರು ಮುನಾಜರಾ ಮಾಡದೆ ಸೋತು ಊರು ಬಿಟ್ಟು ಹೋದ್ರು ಅಂತ. ಇವತ್ತು ನಾವು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರ ಗುಲಾಮರು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ನಿನ್ನಲ್ಲಿ ಧೈರ್ಯ ಇದ್ರೆ, ನಿನ್ನಲ್ಲಿ ತಾಕತ್ ಇದ್ರೆ ಮೈದಾನದಲ್ಲಿ ಬಂದು ಮಕ್ಬೂಲ್ ಅಹ್ಮದ್ ಶಾ ಕಾದ್ರಿ ಅವರ ಗುಲಾಮರ ಜೊತೆ ಮುನಾಜರಾ ಮಾಡು. ಅವಾಗ ಗೊತ್ತಾಗುತ್ತೆ ಯಾರು ಓಡಿ ಹೋದ್ರು ಅಂತ. ಆಲಾ ಹಜರತ್ ಅವರ ಗುಲಾಮರ ಜೊತೆ ದ್ವೇಷ ಕಟ್ಕೋಬೇಡ. ಯಾಕಂತ ಹೇಳಿದ್ರೆ ಕ್ಯೂಕೆ ರಜಾ ಹೈ ಖಂಜರಿ ಖೂನ್ ಖೌರ್ ಬರ್ ಬಾರ್ ಆದಾ ಸೆ ಕಹ್ ದೋ ಖೈರ್ ಮನಾಯಿ ನಾ ಶರ್ ಕರೆ.